ನಮಸ್ತೆ. ನನ್ನ ಹೆಸರು ಅಶ್ವಿನಿ ಅಂತ. ನಾನು ಹುಬ್ಳಿಯಿಂದ ಬಂದಿರೋದು. ನಾನು ಎಸ್.ಎಚ್.ಆರ್.ಎಫ್ ಯೋಗಪನಕ್ಕೆ 2ನೇ ಸಾರಿ ಬರ್ತಿರೋದು. ಫಸ್ಟು ಕನ್ಸಲ್ಟೇಷನ್ ಇತ್ತು. ನಾನು ಥೈರಾಯ್ಡು ಮತ್ತೆ ಪಿ.ಸಿ.ಓ.ಡಿ ಸಮಸ್ಯೆ ಮತ್ತು ಭಯ, ಗೊಂದಲ ಆಮೇಲೆ ಏನಾಗುತ್ತೋ ಏನೋ ಈ ತರ ಎಲ್ಲ ಕಷ್ಟ ಇತ್ತು ನನಗೆ. ಒಂದ್ಸಲ ಕನ್ಸಲ್ಟೇಷನ್ ಹೋದಾದ್ಮೇಲೆ ಎಲ್ಲ ಏನು ಇರ್ದೇ ಇರೋ ತರ ಆ ತರ ಖುಷಿ ಫೀಲ್ ಆಯ್ತು. ಆಹ್, ಪ್ರೀತಿಯಿಂದ ಸರು ನಮ್ದ್ ಏನೇನ್ ಪ್ರಾಬ್ಲಮ್ಸ್ ಎಲ್ಲ ಕರೆಕ್ಟಾಗಿ ಹೇಳ್ಕೊಂಡ್ವಿ. ಅದ್ರ ತಕ್ಕಂತೆ ಇಲ್ಲಿ ಥೆರಪೀಸ್ ಕೊಟ್ಟೆ. ಆಮೇಲೆ ಆಹ್, ಇಲ್ಲಿ ಒಂದು ಟೈಮ್ ಮೇಂಟೆನೆನ್ಸ್ ಇದೆ. ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ಟೈಮ್ ಟೇಬಲ್ ಅಂತ ಇದೆ. ಬೆಳಗ್ಗೆ ಎದ್ದು ಆಮೇಲೆ ವಾಕಿಂಗು, ಸೈಕ್ಲಿಂಗು ಆಮೇಲೆ ಹ್ಮ್ ಯೋಗ ಇರುತ್ತೆ. ಯೋಗದಲ್ಲಿ ನಮಗೆ ಸರಳವಾದಂತಹ ಅದು ಎಫೆಕ್ಟಿವ್ ಆದಂತ ಯೋಗವನ್ನ ಹೇಳ್ಕೊಡ್ತಾರೆ. ನಮ್ಗೆ ಅದು ತುಂಬಾ ಸರಳ ಅಂತ ಅನ್ಸುತ್ತೆ. ಅಂದ್ರೆ ನಮ್ಗ್ ಟಫ್ ಅಂತ ಅನ್ಸಲ್ಲ. ಮನೆಗ್ ಹೋದ್ರು ಈಸಿಯಾಗಿ ಮಾಡ್ಕೋಬಹುದು ನೆನ್ಪಿಟ್ಕೊಂಡು. ಆ ಆಮೇಲೆ ಮತ್ತೆ ಫುಡ್ ವಿಷಯಕ್ ಬಂದ್ರೆ ಆ ಇಲ್ಲಿ ಕ್ಲೀನ್ಲಿನೆಸ್ ತುಂಬಾ ಮೇಂಟೈನ್ ಮಾಡಿದ್ದಾರೆ. ಮತ್ತೆ ನ್ಯೂಟ್ರಿಷಿಯಸ್ ಪೋರ್ಷನ್ ವೈಸ್ ಹೆಲ್ದಿ ಫುಡ್ ಅನ್ನ ಕೊಡ್ತಾರೆ ಇಲ್ಲಿ. ಆಮೇಲೆ ಅಕೊಮೋಡೇಷನ್‌ಗೆ ಬಂದ್ರೆ ರೂಮು ತುಂಬಾ ಕ್ಲೀನ್ ಆಗಿತ್ತು. ಆಮೇಲೆ ರೂಮು ತುಂಬಾ ವ್ಯವಸ್ಥಿತವಾದಂತಹ ನಮಗೆ ರೂಮ್ಸ್ ಎಲ್ಲ ಇತ್ತು. ಇನ್ನು ಹೊರಗಡೆ ವಾತಾವರಣಕ್ಕೆ ಬಂದ್ರೆ ಅಂತೂ ತುಂಬಾ ಪೀಸ್‌ಫುಲ್. ನಾವು ಪೀಸ್ ಪಡ್ಕೋಬೇಕು ಅಂತ ಅಂದ್ರೆ ಈ ಪ್ಲೇಸಿಗೆ ಬರ್ಬೇಕು. ಮತ್ತೆ ಸಂಜೆ ಭಜನೆ ಅಂತ ಇರುತ್ತೆ. ಆಹ್, ಜಗತ್ತಿನ ಅತಿ ಎತ್ತರವಾದ ಸ್ವಾಮಿ ವಿವೇಕಾನಂದರ ಸ್ಟ್ಯಾಚ್ಯೂ ಇಲ್ಲಿದೆ. ಅದ್ರ ಮುಂದೆ ಕೂತ್ಕೊಂಡಾಗ ತುಂಬಾ ದಿವ್ಯತೆಯ ಭಾವ ನಮ್ಮಲ್ಲಿ ಮೂಡುತ್ತೆ. ನಮ್ಮಲ್ಲಿ ಏನಾದ್ರೂ ಆಹ್, ಹೇಳ್ಕೊಳ್ಬೇಕು ಯಾರತ್ರನೂ ಆಗದೇ ಇರೋ ವಿಷಯಗಳನ್ನೆಲ್ಲ ಇಲ್ಲಿ ಗುರೂಜಿ ಮುಂದೆ ನಾವು ಶೇರ್ ಮಾಡ್ಕೋಬಹುದು. ನಮ್ಮ ಮನಸ್ಸನ್ನ ಹಗುರ ಮಾಡ್ಕೋಬಹುದು. ನಾನು ಇಲ್ಲಿ ಬಂದಾಗ ತುಂಬಾ ಸ್ಟ್ರೆಸ್‌ಫುಲ್ ಆಗಿದ್ದೆ. ಇವಾಗ ಲೈಟ್ ಆಗಿ ಫೀಲ್ ಆಗ್ತಿದ್ದೀನಿ. ಎಲ್ರಿಗೂ ಈ ತರ ಇಲ್ಲಿ ಬಂದು ಇದ್ದು ಈ ಸಂಭ್ರಮನ ಸವಿಯುವಂತ ಅವಕಾಶ ಎಲ್ರಿಗೂ ಸಿಗ್ಬೇಕು. ಎಲ್ರೂ ಬನ್ನಿ. ಈ ದಿವ್ಯತೆಯನ್ನ ಪಡ್ಕೋರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.